ಬೇಜಾರ್ ಬೇಜಾರ್ ಬೇಜಾರ್. ಯಾರಿಗೆ ಬೇಜಾರು? ಆರ್ ಸಿ ಬಿ ಫ್ಯಾನ್ಸಿಗೆ ಅಭ್ಯಾಸ ಆಗಿದೆ, ತುಂಬ ಅಭ್ಯಾಸ ಆಗಿದೆ. ಬಟ್ ಯಾರಿಗೆ ಬೇಜಾರು? ಮುಂಬೈ ಇಂಡಿಯನ್ಸಿಗೆ ಮತ್ತು ಮುಂಬೈ ಇಂಡಿಯನ್ಸ್ ಫ್ಯಾನ್ಸಿಗೆ ಈ IPL ಬೇಜಾರು ಬಂದೋಗಿದೆ. ನಮಸ್ಕಾರ ಎಲ್ಲರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. 1 more 200+ ಮ್ಯಾಚ್ ಅಂತ ಹೇಳೋದನ್ನು ಇನ್ನು ಸ್ಟಾಪ್ ಮಾಡಬೇಕು. ಯಾಕಂತಂದರೆ 1 more 250+ ಮ್ಯಾಚ್. ಎಲ್ಲರೂ ಬರ್ತಾರೆ 250+ ಹೊಡಿತಾ ಇದ್ದಾರೆ. ಎಂತಾಗಿದೆ ಮಾರಿ ಈ IPL ಅಲ್ಲಿ? ಬೌಲರ್ಸಿಗೆ ಮರ್ಯಾದೆನೇ ಇಲ್ಲ ಈ IPL ಅಲ್ಲಿ. ಬೌಲರ್ಸ್ ರಿಕ್ವೆಸ್ಟ್ ಮಾಡ್ಬೋದು, ನಂಗೆ ಹುಷಾರಿಲ್ಲ ಮಾರ, ನಂಗೆ ಬಾಲ್ ಹಾಕಿ ಸುಸ್ತಾಗಿದೆ, ನನ್ನ ಬದಲು ಮೆಷಿನನ್ನು ಇಟ್ಕೊಳ್ಳಿ. ಅದು ಸಹ ಅದೇ ಕೆಲಸ ಮಾಡೋದು, ನಾನು ಸಹ ಅದೇ ಕೆಲಸ ಮಾಡೋದು. ನಾನು ಓಡಿ ಬಂದು ಬಾಲ್ ಎಸಿತೇನೆ, ಫಾಟ್ ಅಂತ 6 ಹೊಡಿತಾರೆ. ಮತ್ತು ನನ್ನ ಉಪಸ್ಥಿತಿ ಯಾಕೆ ಬೇಕು? ಬುಮ್ರಾ ಅಂತ ಬೌಲರ್ಸೇ ಹೊಡಿಸ್ಕೊಳ್ತಾ ಇರುವಾಗ ನನ್ನಂಥ ಉಪಸ್ಥಿತಿ ಯಾಕೆ ಬೇಕಂದ್ರೆ ಇನ್ನು ಬೌಲರ್ಸ್ ಪ್ರೊಟೆಸ್ಟ್ ಮಾಡಿದರೆ ಸಹ ಆ ದಿನ ದೂರ ಇಲ್ಲ. ಪ್ರೊಟೆಸ್ಟ್ ಮಾಡ್ಬೋದು. ಈ IPL ಎಂಡ್ ಆಗುವಾಗ ನಮಸ್ಕಾರ, ನಾನು ಇನ್ನು ಮೇಲೆ ಬಾಲ್ ಹಾಕೋದಿಲ್ಲ, ನಾನು ಬ್ಯಾಟಿಂಗ್ ಕಡೆಗೆ ಗಮನ ಹರಿಸ್ತೇನೆ, ನಾನು ಸಹ ಇನ್ನೊಂದು 2 6 ಹೊಡೆದಕ್ಕೆ ಕಲಿತೇನೆ ಅಂತ ಚಾಹಲ್ ಕೂಡ ಹೇಳ್ಬೋದು ಅಂತ. ಚಾಹಲ್ ಸಹ 6 ಹೊಡೆದ್ರೆ ಈ IPL ಅಲ್ಲಿ ಡೌಟ್ ಇಲ್ಲ. ಯಾಕಂತಂದರೆ ಚಾಹಲ್ ಹೊಡೆದ್ರೆ 38 ಸರ್ಕಲೇ ದಾಟೋದಿಲ್ಲ ಅಂತ ಹೇಳ್ತೇವೆ. ಬಟ್ ಇನ್ನು ಮುಂದೆ ಅವ್ರು ಸಹ 6 ಹೊಡಿಬೋದು ಅಂತ ಕಾಣ್ತಿದೆ. ಯಾಕಂತಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ತಂಡ 257 ರನ್ ನೋಡಿದ್ರು. ಮುಂಬೈ, ಅದೇ ಹೇಳಿದ್ನಲ್ಲ, ಬೇಜಾರು ಬಂದೋಗಿದೆ ಮುಂಬೈ ತಂಡಕ್ಕೆ. 247 ರನ್ ಹೊಡೆದ್ರು, 10 ರನ್ನಿಂದ ಸೋತರು. ಟ್ರೈ ಮಾಡಿದ್ರು ಶತ ಪ್ರಯತ್ನ ಮಾಡಿದರು ಮುಂಬೈ ತಂಡ ಈ ಚೇಸ್ ಮಾಡಲೇಬೇಕಂತ. ಯಾಕಂತಂದರೆ ಬೇರೆ ದಾರಿ ಇಲ್ಲ, ಅವ್ರಿಗೆ ಗೆಲ್ಲೇಬೇಕು. ಎಲ್ಲ ತಂಡಕ್ಕೆ ಸಹ ಈಗ ಗೆಲುವು ತುಂಬ ಇಂಪಾರ್ಟೆಂಟು. ಸೆಕೆಂಡ್ ಹಾಫ್ ಆಫ್ ದ IPL ನಡೀತಾ ಉಂಟು. ಮುಂಬೈ ಪಾತಾಳದಲ್ಲಿ ಉಂಟು, ಅಂದರೆ ನಮ್ಮಕ್ಕಿಂತ ಮೇಲೆ ಇದ್ದಾರೆ, ಜಸ್ಟ್ ಒಂದು ಸ್ಟೆಪ್ ಮೇಲೆ ಇದ್ದಾರೆ. ಬಟ್ ಪಾತಾಳದಲ್ಲಿದ್ದಾರಲ್ಲ, 9ನೇ ಪ್ಲೇಸಲ್ಲಿ ಇದ್ದಾರಲ್ಲ. ಸೊ ಅವ್ರು ಗೆಲ್ಲುವಂತಹ ಭಾರಿ ಅಗತ್ಯತೆ ಇತ್ತು, ಗೆಲುವು ಅವರಿಗೆ ಅಗತ್ಯ ಇತ್ತು, ಗೆಲುವು ದಕ್ಕಲಿಲ್ಲ. ಅವ್ರು ಯಾವಾಗ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿ ಬಂದರು ಆವಾಗಿಂದವೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬ ನೆಗೆಟಿವ್ ಟ್ರೆಂಡಿಂಗೇ ನಡೀತಾ ಉಂಟಲ್ಲ, ಪಾಂಡ್ಯ ಬಗ್ಗೆ, ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ. ಮತ್ತು ಇವರು ಸೋಲಿನೊಂದಿಗೆ ಸ್ಟಾರ್ಟ್ ಮಾಡಿದರು ಅವರ ಈ IPL. ಅದು ಸೋಲೇ ಜಾಸ್ತಿ ಆಗ್ತಾ ಹೋಯಿತು. ಈಗ ಎಲ್ಲ ಪೀಕ್ ಲೆವೆಲ್ಗೆ ಫ್ರಸ್ಟ್ರೇಷನ್ ಬಂದುಬಿಟ್ಟಿದೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸಿಗೆ. ಎಂತ ಮಾಡಿದರೂ ವರ್ಕೌಟ್ ಆಗ್ತಾ ಇಲ್ಲ. ಆನ್ ಪೇಪರ್ ಭಯಂಕರ ಸ್ಟ್ರಾಂಗ್ ಟೀಮು, ಬಟ್ ಡೆಲ್ಲಿ ಏನು ಮಾರ್ರೆ ಬ್ಯಾಟಿಂಗ್. ಅದೆಂಥ ಹೆಸರು, ಜೇಕ್ ಫ್ರೇಜರ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರಲ್ಲ. ಎಂಥ ರೆಕಾರ್ಡ್ ಅಂತಂದರೆ IPL ಹಿಸ್ಟ್ರಿಯಲ್ಲಿ ಒಂದು ಪ್ಲೇಯರ್ 15 ಬಾಲ್ ಅಥವಾ ಅದಕ್ಕಿಂತ ಕಡಿಮೆ ಬಾಲ್ಸಲ್ಲಿ 2ಕ್ಕಿಂತ ಜಾಸ್ತಿ 50 ಹೊಡಿಲಿಲ್ಲ, ಅಥವಾ 1ಕ್ಕಿಂತ ಜಾಸ್ತಿ 50 ಹೊಡಿಲಿಲ್ಲ. ಕೆಲವರು 13 ಬಾಲಿಗೆ 50 ಹೊಡೆದಿರ್ಬೋದು, ಬಟ್ ಒಂದೇ ಸಲ ಹೊಡೆದಿರ್ತಾರೆ. ಈ ಜೇಕ್ ಫ್ರೇಜರ್ IPL ಹಿಸ್ಟ್ರಿಯಲ್ಲಿ 15 ಬಾಲಿಗೆ 50 2ನೇ ಸಲ ಹೊಡಿತಾ ಇರೋದು. ಇವತ್ತು 15 ಬಾಲಿಗೆ 50 ಫಸ್ಟ್ ಬಾಲಿಂದವೇ ಬಡ ಅಂತ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾ ಬುಮ್ರಾನಿಗಾದರೂ ಮರ್ಯಾದೆ ಕೊಟ್ಟು ಆಡ್ಬೋದು ಜೇಕ್ ಫ್ರೇಜರ್ ಅಂತ ಅಂದ್ಕೊಳೋದು. ಅಂದರೆ ಬುಮ್ರಾ ಭಯಂಕರ ಬೌಲರ್ ಅಲ್ಲ, ಸ್ವಲ್ಪ ನೋಡಿ ಆಡ್ತಾರೆ. ಈಗ ನರೇನನ್ನು ಸ್ವಲ್ಪ ನೋಡಿ ಆಡ್ತಾರಲ್ಲ, ಬೇರೆ ಬೌಲರ್ಸಿಗೆಲ್ಲ ಟಾರ್ಗೆಟ್ ಮಾಡ್ತಾರಲ್ಲ. ಸೊ ಬುಮ್ರಾಗೆ ಹಾಗೆ ಮಾಡ್ಬೋದು, ಸ್ವಲ್ಪ ನೋಡಿ ಆಡ್ಬೋದು, ಬೇರೆಯವ್ರನ್ನೆಲ್ಲ ಟಾರ್ಗೆಟ್ ಮಾಡ್ಬೋದು ಅಂತ ಅಂದ್ಕೊಳೋದು. ಬುಮ್ರಾ ಹಾಕಿದ ಫಸ್ಟ್ ಬಾಲೇ 6, ಕ್ಯಾರೇ ಮಾಡೋದಿಲ್ಲ, ಮರ್ಯಾದೆನೇ ಕೊಡಲಿಲ್ಲ. ಇವತ್ತು ಯಾವ ಬೌಲರ್ಸಿಗೆ ಸಹ ಮರ್ಯಾದೆ 1% ಸಹ ಜೇಕ್ ಫ್ರೇಜರ್ ಕೊಡಲಿಲ್ಲ. ಎಲ್ಲ ಬೌಲರನ್ನು ಹಿಂಡಿ ಹಾಕಿದ್ದು. 27 ಬಾಲಿಗೆ 84 ರನ್, 25 ಬಾಲಿಗೆ 84 ಆಗಿತ್ತು, 25 ಬಾಲಿಗೆ 87 ಆಗಿತ್ತು, 26 ಬಾಲಿಗೆ 87 ಆಯಿತು. ಅಂದರೆ 25 ಬಾಲಿಗೆ 84 ಇತ್ತು, ಮತ್ತು ಒಂದು ಡಾಟ್ ಬಾಲು. 26 ಬಾಲಿಗೆ 84, 27ನೇ ಬಾಲ್ ಔಟ್ ಆದರು. 25 ಬಾಲಿಗೆ 84 ಆಗಿದ್ದಾಗ ಒಂದು ಕ್ಷಣಕ್ಕೆ ಎಲ್ಲ RCB ಫ್ಯಾನ್ಸಿಗೆ ಒಂದು ಭಯ ಇತ್ತು. ಒಂದು ರೆಕಾರ್ಡ್ ನಮ್ಮ ಕೈಯಲ್ಲಿ ಉಂಟು, ಫಾಸ್ಟೆಸ್ಟ್ IPL 100 30 ಬಾಲಿಗೆ ಗೇಲ್ ಅವರು ಹೊಡೆದಿರೋದು. ಅದಾದರೂ ಇರಲಿ ಮಾರ್ರೆ ಅಂತ ಅನಿಸಿತ್ತು. ಪುಣ್ಯ 27 ಬಾಲಿಗೆ 84 ರನ್ ಹೊಡೆದು ಜೇಕ್ ಫ್ರೇಜರ್ ಅವರು ಔಟ್ ಆದರು. ಒಂದು ಕ್ಷಣಕ್ಕೆ ಒಂದು ಫಸ್ಟ್ 5 ಓವರ್ ಆದಾಗ ಏನು ರನ್ ಬಂದಿತ್ತಲ್ಲ, ಆ ಕಡೆಯಿಂದ ಅಭಿಷೇಕ್ ಪೊರೆಲ್ ಅವರು ಸ್ವಲ್ಪ ನಿಧಾನ ಆಡ್ತಾಯಿದ್ರು. ಇವರಷ್ಟು ಫಾಸ್ಟ್ ಆಡ್ಲಿಕ್ಕೆ ಆಗ್ತಿರಲಿಲ್ಲ. ಎಲ್ಲಿಯಾದ್ರೂ ಈಗ ಹೆಡ್ ಅಭಿಷೇಕ್ ಶರ್ಮಾ ಥರ ಇವತ್ತು ಇಲ್ಲಿಯಾದರೂ ಜೇಕ್ ಫ್ರೇಜರ್ ಮತ್ತು ಅಭಿಷೇಕ್ ಪೊರೆಲ್ ಅವರು ಆಡಿದ್ದಿದ್ರೆ ಫಸ್ಟ್ 10 ಓವರಿಗೆ ಒಂದು 180 ರನ್ ಆಗಿರ್ತಿತ್ತ ಅಂತ. ಓ ಮೈ ಗಾಡ್, ಅಷ್ಟು ರುತ್ಲೆಸ್ ಬ್ಯಾಟಿಂಗ್ ಇವತ್ತು ಜೇಕ್ ಫ್ರೇಜರ್ ಅವರ ಕಡೆಯಿಂದ. ಅವ್ರು ಔಟ್ ಆದಮೇಲೆ ಹೋಪ್ ಬಂದರು. ಮುಂಬೈ ಇಂಡಿಯನ್ಸ್ ಅವರಿಗೆ ಹೋಪ್ ಕೊಡ್ತಾರ ಅಂತ ನಾವು ಅಂದ್ಕೊಳೋದು. ಫಸ್ಟ್ ಸ್ವಲ್ಪ ಒಂದು 5-6 ಬಾಲ್ ಆಡುವಾಗ, ಅಂದರೆ ಅಭಿಷೇಕ್ ಪೊರೆಲ್ ಸಹ ಸ್ವಲ್ಪ ಸ್ಲೋ ಆಡ್ತಾ ಇದ್ದಾರೆ, ಹೋಪ್ಸ್ ಸ್ವಲ್ಪ ಸ್ಲೋ ಆಡ್ತಾ ಇದ್ದಾರೆ, ರನ್ ಗತಿ ಸ್ವಲ್ಪ ಕೆಳಗೆ ಹೋಗ್ಬೋದು ಅಂತ ಅಂದ್ಕೊಳೋದು.
ಅದು ಸುಮ್ಮನೆ ಜಲಕ್ಕೆ ಮಾತ್ರ ಕೊಟ್ಟದಷ್ಟೇ ಹೋಪ್. ಮತ್ತು ಹೋಪ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಭಿಷೇಕ್ ಪೊರಲ್ ಸಹ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಟ್ ದ ಎಂಡ್ 27 ಬಾಲಿಗೆ 36 ರನ್ ಹೊಡೆದು ಅವರು ಔಟ್ ಆದರು. ನಮ್ಮ ಹೋಪ್ ಅವರು ವೆಸ್ಟ್ ಇಂಡೀಸ್ ಪ್ಲೇಯರ್, ಅವರು 4 ನಂಬಿಕೆ ಇಲ್ಲ ಅವ್ರಿಗೆ, ಏನಿದ್ರು 6 ಹೊಡಿಲಿಕ್ಕೆ ಮಾತ್ರ ಅವರು ಮುಂದೆ ಬರೋದು ವೆಸ್ಟ್ ಇಂಡೀಸ್ ಪ್ಲೇಯರ್ಸು. 17 ಬಾಲಿಗೆ 41 ರನ್ ಚಚ್ಚಿದ್ರು, ಅವ್ರು 5 6 ಹೊಡೆದ್ರು, ಅವರು ಔಟ್ ಆದರು. ಅದಾದಮೇಲೆ ಆ ಸ್ಟಪ್ಸ್ ಅವರು ಏನು ಒಂದು ಇಲ್ಲೇ ತನಕ ಆಡ್ಕೊಂಡು ಬಂದಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡಿದ್ರು. ಏನು ನಾಯಿಗೆ ಹೊಡೆದಾಕಿದ್ರು. 25 ಬಾಲಿಗೆ 48 ರನ್. ಅವರು 1 ರನ್ನಲ್ಲಿದ್ದಾಗ ನೆಹಾಲ್ ವಾಡೇರ್ ಅವರು ಎಲ್ಲಿಯಾದರೂ ಸ್ವಲ್ಪ ಕಷ್ಟ ಇತ್ತು, ಆ ಒಂದು ಕ್ಯಾಚ್ ಡ್ರಾಪ್ ಆಯಿತು. ಆ ಕ್ಯಾಚ್ ಹಿಡಿದಿದ್ದರೆ ಆವಾಗ ಡೆಲ್ಲಿದು ಒಂದು 10-15 ರನ್ ಕಡಿಮೆ ಆಗ್ತಿತ್ತು ಅಂತ ನಾನು ಅಂದ್ಕೊಳ್ತಾ ಇರೋದು. ಆ 10-15 ರನ್ ಕಡಿಮೆ ಆಗಿದ್ದಿದ್ರೆ ಮುಂಬೈ ವಿನ್ ಆಗ್ತಾಯಿದ್ರು, ಸಿಂಪಲ್. ಆ್ಯಂಡ್ ಅವ್ರದ್ದು ಕೊನೆಯ ಓವರಲ್ಲಿ ಸಹ ಕ್ಯಾಚ್ ಮಿಸ್ ಆಯಿತು, ನೆಹಾಲ್ ವಾಡೇರ್ ಅವರೇ ಕ್ಯಾಚ್ ಬಿಟ್ಟದ್ದು. ಬಟ್ ಅದೇನು ದೊಡ್ಡ ಫರಕ್ ಆಗಲಿಲ್ಲ. ಬಟ್ ಅವರು 1 ರನ್ನಲ್ಲಿದ್ದಾಗ ಒಂದು ಕ್ಯಾಚ್ ಮಿಸ್ ಆಯಿತು. ಸೊ ಅದು ತುಂಬ ಕಾಸ್ಟ್ಲಿ ಆಯ್ತು ಅಂತ ನಾನು ಅಂದ್ಕೊಳ್ತಾ ಇರೋದು. 19 ಬಾಲು 20 ರನ್ ಪಂತ್ ಅವ್ರು ಹೊಡೆದು ಅವರು ಔಟ್ ಆದರು. ಬಟ್ ಅಂಥ ದೊಡ್ಡ ಇನ್ನಿಂಗ್ಸ್ ಅಲ್ಲ, ಮೇಯ್ನ್ ಇನ್ನಿಂಗ್ಸ್ ಜೇಕ್ ಫ್ರೇಜರ್, ಹೋಪ್, ಕೊನೆಗೆ ಲಾಸ್ಟಿಗೆ ಸ್ಟಪ್ಸ್, ಸೂಪರ್. ನಮ್ಮ ಬುಮ್ರಾ ಅವರು ಹೊಡಿಸ್ಕೊಂಡ್ರೆ ಸಹ ಮೋಸ್ಟ್ ಇಕಾನಾಮಿಕಲ್ ಬೌಲರ್ ಆಗಿ ಪರಿಣಮಿಸಿದ್ದು ಯಾರು ಅಂತಂದರೆ ಬುಮ್ರಾ ಅವರು. 4 ಓವರಿಗೆ 35 ರನ್ ಬುಮ್ರಾ ಅವ್ರು ಕೊಟ್ಟರು, 4 ಓವರಿಗೆ 36 ರನ್ ಚಾವ್ಲಾ ಅವ್ರು ಕೊಟ್ಟರು. ಇವರಿಬ್ಬರು ಟು ಎನ್ ಎಕ್ಸ್ಟೆಂಟ್ ಒಂದು ಕಂಟ್ರೋಲ್ ಮಾಡಿದ್ದು ಅಂತ. ಮಿಕ್ಕವರೆಲ್ಲರೂ ಸಹ ಇವತ್ತು ಎಲ್ಲ ಚಡ್ಡಿ ಪೂರ್ತಿ ಒದ್ದಾಗಿ ರಾಡಿ ಮಾಡಿಬಿಟ್ರು. ಹೈಯೆಸ್ಟ್ ರಾಡಿ ಮಾಡಿಕೊಂಡದ್ದು ಅಫ್ಕೋರ್ಸ್ ಕ್ಯಾಪ್ಟನ್ ಪಾಂಡ್ಯ. ಹಾಕಿದ್ದು 2 ಓವರ್, ಬಿಟ್ಟು ಕೊಟ್ಟದ್ದು 41 ರನ್. 3ನೇ ಓವರ್ ಹಾಕಿದರೆ 60 ರನ್ ಬಿಟ್ಟು ಕೊಡ್ತಾಯಿದ್ರು. ಯಾಕಂತಂದರೆ ಸರಾಸರಿ 20.5ರಲ್ಲಿ ಹೊಡಿಸ್ಕೊಳ್ತಾ ಇದ್ರು, ದಡ ಅಂತ. ಪುಣ್ಯ 3ನೇ ಓವರ್ ಹಾಕಲಿಲ್ಲ ಅವರು, ಬಟ್ ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ಬಟ್ ಹೈಯೆಸ್ಟ್ ಹೊಡಿಸ್ಕೊಂಡದ್ದು ನಮ್ಮ ಪಾಂಡ್ಯ ಅವರು. ಅಂದರೆ ಈ ಸರಾಸರಿ ವೈಸ್ ಸಿಕ್ಕಾಪಟ್ಟೆ ರನ್ ಬಿಟ್ಟು ಕೊಟ್ಟರು. 257ಕ್ಕೆ ಕೇವಲ 4 ವಿಕೆಟ್ 257 ರನ್ ಡೆಲ್ಲಿ ಹೊಡಿತು. ಮುಂಬೈದು ಚೇಸ್ ಸ್ಟಾರ್ಟ್ ಆಯಿತು. ರೋಹಿತ್ ಶರ್ಮಾ ಕ್ಲಿಕ್ ಆಗಲಿಲ್ಲ, ಇಶಾನ್ ಕಿಶನ್ ಕ್ಲಿಕ್ ಆಗಲಿಲ್ಲ, ಅವ್ರು ಬೇಗ ಔಟ್ ಆದ. ಇಬ್ಬರು ಸಹ ಸ್ಲೋವರ್ ಬಾಲಿಗೆ ವಿಕೆಟ್ ಒಪ್ಪಿಸಿದ್ದು, ಪೇಸ್ ಆಫ್ ಡೆಲಿವರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ವಿಕೆಟ್ ಒಪ್ಪಿಸಿದ್ದು. ಸೂರ್ಯಕುಮಾರ್ ಯಾದವ್ ಅವರು ಬಂದು ಇಂಥ ಟಾರ್ಗೆಟ್ ಇದ್ದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಸೂರ್ಯಕುಮಾರ್ ಯಾದವ್ ಒಂದು 70-80 ರನ್ ಹೊಡಿಬೇಕು, 30 ಬಾಲ್ 70, 30 ಬಾಲ್ 80, ಆ ಥರದ ಇನ್ನಿಂಗ್ಸ್ ಬರಬೇಕು. ಯಾಕಂದರೆ ಅಂಥ ಕೆಪಾಸಿಟಿ ಉಂಟಂತ. ಅವ್ರು ಬಂದರು, ಅವ್ರದ್ದೊಂದು ಚೊಕ್ಕದಾದ ಇನ್ನಿಂಗ್ಸ್ 200 ಸ್ಟ್ರೈಕ್ ರೇಟಲ್ಲಿ 13 ಬಾಲಿಗೆ 26 ರನ್. ಗೊತ್ತುಂಟಲ್ಲ ಅವರಿಗೆ ಲಾಂಗ್ ಆನ್ ಎಂತ ಸಹ ಬೇಡ, ಅವರಿಗೆ ಫೈನ್ ಲೆಗ್ ಮತ್ತು ಥರ್ಡ್ ಮ್ಯಾನ್ ಅದು 2 ರೀಸನನ್ನು ಕರಗತ ಮಾಡಿಕೊಂಡಿದ್ದಾರೆ ಅಂತ ಕಾಣ್ತದೆ. ಹೇಗೇ ಬಾಲ್ ಹಾಕಿದರೆ ಸಹ ಫೈನ್ ಲೆಗ್ ಹೀಗೆ ಹೇಗೋ ಮಾಡಿ ಒಂದು 6 ಹೊಡಿತಾರೆ, ಥರ್ಡ್ ಮ್ಯಾನಲ್ಲಿ ಒಂದು 4 ಹೊಡಿತಾರೆ. ಆ ಥರದ ಒಂದು ಚೊಕ್ಕದಾದ ಇನ್ನಿಂಗ್ಸ್ 3 4 2 6 ಹೊಡೆದ್ರು. 13 ಬಾಲಿಗೆ 26 ರನ್ ಹೊಡೆದು ಅವರು ಕೂಡ ಖಲೀಲ್ ಅಹ್ಮದ್ ಅವರ ಬೌಲಿಂಗಲ್ಲಿ ಸಡನ್ನಾಗಿ ಸ್ಲೋ ಬಾಲ್ ಹಾಕಿದ್ರು. ಇವರು ಆಲ್ರೆಡಿ ಬ್ಯಾಟ್ ಬಿಸಿ ಆಗಿತ್ತು. ಅವ್ರು ಕ್ಯಾಚ್ ಕೊಟ್ಟು ಔಟ್ ಆದ 30 ಯಾರ್ಡ್ ಸರ್ಕಲಲ್ಲೇ ಕ್ಯಾಚ್ ಕೊಟ್ಟು ಔಟ್ ಆದರು. ಪಾಂಡ್ಯ ಅವ್ರು ಚೆಂದ ಮಾಡಿ ಆಡಿದ್ರು. ಪಾಂಡ್ಯ ಅವರು ಸೂಪರಾಗಿ ಆಡಿದರು. ತಿಲಕ್ ವರ್ಮಾ ಅವರು ಭಾರಿ ಚೆಂದ ಮಾಡಿ ಆಡಿದರು. 63 ರನ್ ಹೊಡೆದ್ರು 32 ಬಾಲಿಗೆ. ಪಾಂಡ್ಯ ಅವರು 24 ಬಾಲಿಗೆ 46 ರನ್ ಹೊಡೆದು ಔಟ್ ಆದರು. ಬಟ್ ಎಲ್ಲಿ ಕೂಡ ಮುಂಬೈ ವಿನ್ ಆಗ್ತದೆ ಅಂತ ಅನ್ನಿಸ್ತಿರಲಿಲ್ಲ. ಸ್ವಲ್ಪ ಒಂದು 10-15 ಹಿಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಟಿಮ್ ಡೇವಿಡ್ ಭಾರಿ ಪ್ರಯತ್ನ ಮಾಡಿದರು. 17 ಬಾಲಿಗೆ 37 ರನ್ ಹೊಡೆದ್ರು. ಮೇ ಬಿ ಟಿಮ್ ಡೇವಿಡ್ ಅವರು ಔಟ್ ಆಗದಿದ್ದರೆ ವಿನ್ ಆಗ್ತಿದ್ರೇನು, ಬಟ್ ಹೇಳಲಿಕ್ಕೆ ಆಗೋದಿಲ್ಲಪ್ಪ. ಯಾಕಂತಂದರೆ ಲಾಸ್ಟ್ 15 ಬಾಲಿಗೆ 48 50 ರನ್ ಹತ್ತಿರ ಬೇಕಿತ್ತು. ಇಟ್ ಈಸ್ ಆ್ಯಕ್ಚುಲಿ ಟೂ ಮಚ್, ಸ್ವಲ್ಪ ಕಷ್ಟ. ಬಟ್ ಸ್ಟಿಲ್ ಟಿಮ್ ಡೇವಿಡ್ ಮತ್ತು ತಿಲಕ್ ವರ್ಮಾ ಅವರು ಔಟ್ ಆಗದೇ ಇದ್ದಿದ್ರೆ ಮೇ ಬಿ ಆಗ್ತಾಯಿತ್ತೇನು. ಲಾಸ್ಟ್ ಓವರಿಗೆ 25 ರನ್ ಬೇಕಿತ್ತು. ಫಸ್ಟ್ ಬಾಲಲ್ಲೇ ತಿಲಕ್ ವರ್ಮಾ ಅವರು ರನ್ಔಟ್ ಆದರು. ಚಾವ್ಲಾ ಅವರು ಟ್ರೈ ಮಾಡಿದರು ಹೊಡಿಲಿಕ್ಕೆ, 4 ಬಾಲ್ 10 ಹೊಡೆದ್ರು. ಮತ್ತು ಲೂಕ್ ಅವರು ಟ್ರೈ ಮಾಡಿದರು, ಬಟ್ ಆಗಲಿಲ್ಲ. ಲ್ಯೂಕ್ ವುಡ್ಡಿಗೆ ಸಹ ಆಗಲಿಲ್ಲ. ಕೊನೆಗೆ 10 ರನ್ನಿಂದ ಸೋಲು ಕಾಣಬೇಕಾಯಿತು ಮುಂಬೈ. 247 ರನ್ ಹೊಡೆದ್ರು. ಪಾಯಿಂಟ್ಸ್ ಟೇಬಲ್ ಬಗ್ಗೆ ಮಾತಾಡೋದಿದ್ರೆ ಒಂದು ನಿಮಿಷ, ನಾನು ಪಾಯಿಂಟ್ಸ್ ಟೇಬಲ್ ಇನ್ನೂ ಸಹ ಚೆಕ್ ಮಾಡಲಿಲ್ಲ. ಪಾಯಿಂಟ್ಸ್ ಟೇಬಲ್ ಡೆಲ್ಲಿ ಮಾರ್ರೆ ಈಗ 1 2 3 4 5ನೇ ಪ್ಲೇಸಲ್ಲಿ ಉಂಟು. 10 ಮ್ಯಾಚಲ್ಲಿ 5 ಗೆದ್ದಿದೆ, 5 ಸೋತಿದೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು 9 ಮ್ಯಾಚಲ್ಲಿ 3 ಗೆದ್ದಿರೋದು, 6 ಮ್ಯಾಚ್ ಸೋತಿದೆ. ನಾವು 9 ಮ್ಯಾಚಲ್ಲಿ 2 ಗೆದ್ದಿರೋದು. ನಾವು ಇನ್ನೂ ಸಹ ಕೆಳಗಿದ್ದೇವೆ. ನಾವು ಅಂದರೆ ಅವರೇ ವರ್ಸ್ಟ್ ಅಂತ ಅಂದ್ಕೊಂಡು ನಾವು ಇನ್ನೂ ಸಹ ವರ್ಸ್ಟಲ್ಲಿದ್ದೇವೆ. ನಾಳೆ ನಮ್ಮದು ಮ್ಯಾಚ್ ಉಂಟು, ಅದರದ್ದು ಪ್ರಿವ್ಯೂ ವಿಡಿಯೋ ಬರ್ತದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಈಗ ಇನ್ನೊಂದು ಮ್ಯಾಚ್ ಆಗ್ತಾ ಉಂಟಲ್ಲ, 2ನೇ ಮ್ಯಾಚ್ ರಾಜಸ್ಥಾನಿದು, ಆ ಥರದ್ದು ವಿಡಿಯೋ ಬರ್ತದೆ. ರಾಜಸ್ಥಾನ್ ಮತ್ತು LSG. ಟಫ್ ಲಕ್ ಮುಂಬೈ. ಈ ಥರ ಹೊಡಿಸ್ಕೊಂಡ್ರೆ
ನಂಗೆ ಗೊತ್ತಿಲ್ಲ ಇದು ಈ ಥರ ಹೊಡಿಸ್ಕೊಂಡ್ರಂತೆ ಮುಂಬೈ ಬೌಲಿಂಗನ್ನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರ ಸಹ ಹೊಡಿಸ್ಕೊಳ್ತಿದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೋದರೆ ನನಗೆ ನಮ್ಮ RCB ಬೌಲಿಂಗ್ ಬಗ್ಗೆ ಹೆಮ್ಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಮಾರೆ. ಲಾಸ್ಟ್ 10 ಮ್ಯಾಚಲ್ಲಿ LSG ವರ್ಸಸ್ RR ಮ್ಯಾಚ್ ಇದು ಬಿಟ್ಟಾಕಿ ಲಾಸ್ಟ್ 10 ಇನ್ನಿಂಗ್ಸ್ ಏನಿದೆ ಎಲ್ಲ ಮ್ಯಾಚ್ ಇದು ಸೇರಿ ಎಲ್ಲರೂ ಸಹ 200+ ಹೊಡಿತಾ ಇದ್ದಾರೆ. ನಮ್ಮ RCB ಸಹ 200+ ಹೊಡಿತು. ಆ್ಯಂಡ್ ಡಿಫೆಂಡ್ ಮಾಡುವಾಗ RCB ಮಾತ್ರ ಅದನ್ನು ಡಿಫೆಂಡ್ ಮಾಡಿ, ಅಂದರೆ SRH 171 ಮಾತ್ರ ಹೊಡೆದದ್ದು. ಬೇರೆ ಎಲ್ಲ ಟೀಮಿಗ 200ರ ಮೇಲೆ ಹೊಡಿತಾ ಇದ್ದಾರೆ. SRH ನಾವು 171ಗೆ ರಿಸ್ಟ್ರಿಕ್ಟ್ ಮಾಡಿದ್ದು. ಇಟ್ಸ್ ಅ ಗ್ರೇಟ್ ಥಿಂಗ್ ಮಾರ. ಸೀರಿಯಸ್ ಎಲ್ಲರೂ ಈ ಥರ ನಾಯಿ ಹೊಡೆಸ್ಕೊಳ್ತಿದ್ದಾರೆ. ಪ್ರಿವ್ಯೂ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಮಾತಾಡ್ತೇನೆ. ಸರಿಯಾಗಿರ ಬರುವ. ನಮಸ್ಕಾರ.